ನನ್ನ ಪ್ರೀತಿಯ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಬೆಳಗಿನ ಶುಭೋದಯಗಳು. ವಿದ್ಯಾರ್ಥಿಗಳೇ, 100% ಈ ಒಂದು ಕ್ವಶನ್ ಪೇಪರು ಆಯಿತಾ, ನಿಮ್ಮ ಕ್ವಶನ್ ಪೇಪರೇ ಅಂದುಕೊಂಡು ತಾವುಗಳು ರಿವಿಷನ್ ಮಾಡ್ತಾಯಿದ್ದೀನಿ, ನಾನು ಎಕ್ಸಾಮ್ ಬರಿತಾ ಇದ್ದೀನಿ ಅಂತ ಈ ಒಂದು ಕ್ವಶನ್ ಪೇಪರ್ ನೋಡಲೇಬೇಕು. ಪ್ರಥಮ ಪಿ ಯು ಸಿಯ ವಿದ್ಯಾರ್ಥಿಗಳೇ, ತಡವಾಯಿತು, ಕ್ಷಮಿಸಬೇಕು. ಬನ್ನಿ, ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ನಮ್ಮ ಸಂತ್ ಕುಮಾರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಿದ್ದೇನೆ. ಮೊದಲನೆಯ ಪ್ರಶ್ನೆ, ದ ವಿಲೇಜ್ ಹೆಡ್ಮ್ಯಾನ್ ಕನ್ಸಿಡರ್ಡ್ ಮಾರಾ ಆ್ಯಸ್ ಎ ಡ್ಯಾಶ್ ಅಂತ ಇದೆ. ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ವಿಲೇಜ್ ಹೆಡ್ಮ್ಯಾನ್ ಮಾರನಿಗೆ ಹುಚ್ಚ ಅಂತ ಕರೀತಿರ್ತಾನೆ, ಹುಚ್ಚ ನನ್ನ ಮಗ ಅಂತ. ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಲುನಾಟಿಕ್ ಅಂತ ಆನ್ಸರು. ಕ್ವಶನ್ ನಂಬರ್ 2 ನೋಡಿ, ಗಂಗನ ಪ್ರಕಾರ ಈ 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈಗ ABCD ಅಂತ ಈ 4 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ತಪ್ಪು ಅಂತ ಕೇಳಿದ್ದಾರೆ. ಅದು ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಇದೆ ಅಲ್ವಾ, ಅದೇ ತಪ್ಪಾದ ಲೈನು. ಅಲ್ಲಿ ಮಂಡೇ ಅಂತ ಇದೆ, ಅದು ಫ್ರೈಡೇ ಆಗಬೇಕು, ಇಲ್ಲ ಟ್ಯೂಸ್ಡೇ ಅಂತ ಆಗಬೇಕು. ಹಾಗಾಗಿ ಅದು ತಪ್ಪಾದ ಲೈನು, ಉಳಿದ ಎಲ್ಲ ಲೈನ್ಗಳು ಕರೆಕ್ಟಾಗಿವೆ. ಕ್ವಶನ್ ನಂಬರ್ 3 ಕಣ್ರಿ, ಫಾರ್ಮರ್ಸ್ ವೈಫು ಆಯಿತಾ, ಫಾರ್ಮರ್ಸ್ ವೈಫ್ ಡ್ಯಾಶ್ ವಾಸ್ ನಾಟ್ ಅನ್ಯೂಸ್ಡ್ ಟು ಬೀಯಿಂಗ್ ಸೋಲ್ಡ್ ಅಂತ ಇದೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ನಿಮ್ಮ ಯೂನಿಟ್ ಟೆಸ್ಟ್ಗೆ ಬರುವಂತಹ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇನೆ. 100% ಅವೇ ಕ್ವಶನ್ಸು, ಅದೇ ಗ್ರಾಮರ್ ಬರುತ್ತೆ. ಅಷ್ಟು ನಾನು ಶ್ಯೂರಿಟಿ ಕೊಡ್ತಾ ಇದ್ದೇನೆ. 40ಕ್ಕೆ 40 ತೆಗಿರಬೇಕು ನೀವು. ಇಂಟರ್ನಲ್ ಆವಾಗ 10 ಔಟ್ ಆಫ್ 10 ಆಗುತ್ತೆ. ಕ್ವಶನ್ ನಂಬರ್ 4 ನೋಡಿ, ಡ್ಯಾಶ್ ವಾಸ್ ದಿ ಮದರ್ ಆಫ್ ಫೆಡ್ರಿಕ್ ಡೋಗ್ಲಸ್. ಎಲ್ಲ ಡಿಸ್ಟಿಕ್ಕು, ಎಲ್ಲ ಕಾಲೇಜು, ಎಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆಗಳಲ್ಲೂ ಇದೇ ಕ್ವಶನ್ ಇದೆ. ಏನು ಅಂತ ಹೇಳಿದರೆ ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದೆ ಅಲ್ವಾ, ಅದು ಹೈರೆಟ್ ಬೇಲಿ ಅಂತ ಇದೆ ಅಲ್ವಾ, ಆಪ್ಷನ್ ಡಿ ಅದೇ ಸರಿಯಾದ ಉತ್ತರ. ಸರ್ ಯಾಕೆ ಸರ್ ಆಪ್ಷನ್ ABC ಯಾಕೆ ಸರ್ ತಪ್ಪು ಅಂದರೆ, ಆಪ್ಷನ್ ಎ ಅವನ ಅಜ್ಜನ ಹೆಸರು. ಯಾರ ಅಜ್ಜ? ಫೆಡ್ರಿಕ್ ಡೋಗ್ಲಸ್. ಆಪ್ಷನ್ ಬಿ ಅಜ್ಜಿ ಹೆಸರು. ಆಪ್ಷನ್ ಸಿ ಅವನ ಹೆಂಡತಿ ಹೆಸರು. ಹಾಗಾಗಿ ಈ 3 ಕೂಡ ಅಲ್ಲ, ಅಲ್ಲಿ ಕೇಳಿರೋದು ಅಮ್ಮನ ಹೆಸರು ಇರೋದು ಆಪ್ಷನ್ ಡಿ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, 5ನೆಯ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ನೋಡಿ. ಮೊಲಾಟೋ ಚೈಲ್ಡ್ ಅಂತ ಇದೆ. ಯಾರು ಮೊಲಾಟೋ ಚೈಲ್ಡ್ ಇದ್ರಿ ಮ್ಯಾಚ್ ದ ಫಾಲೋಯಿಂಗಲ್ಲಿ? ಫೆಡ್ರಿಕ್ ಡೋಗ್ಲಸ್. ಏನು ಮೊಲಾಟೋ? ಅನೈತಿಕ ಸಂಬಂಧದಿಂದ ಹುಟ್ಟಿ ಬಂದಂತಹ ಮಗು ಫೆಡ್ರಿಕ್ ಡೋಗ್ಲಸ್ಸು. ಆ್ಯಂಡ್ ಓವರ್ಸೀರ್ ಆಫ್ ಸ್ಲೇವ್ಸ್ ಅಂತ ಇದೆ. ಸ್ಲೇವ್ಸನ್ನು ನೋಡಿಕೊಳ್ತಾ ಇದ್ದವನು ಯಾರು ಅಂದರೆ ಒಬ್ಬ ಸ್ಲೇವ್, ಅವನು ಕೂಡ ಮಿಸ್ಟರ್ ಪ್ಲಮ್ಮರ್ ಅಂತ ಇದೆ ಅಲ್ವಾ, ಅದೇ 100% ರೈಟ್ ಆನ್ಸರ್. ಎ ಸ್ಲೇವ್ ಹೋಲ್ಡರ್ ಅಂತ ಇದೆ. ಸ್ಲೇವ್ ಹೋಲ್ಡರ್ ಯಾರು ಗೊತ್ತಾ? ಕ್ಯಾಪ್ಟನ್ ಆ್ಯಂಥೋನಿ. ಬನ್ನಿ ವಿದ್ಯಾರ್ಥಿಗಳೇ, ಹಾಗಿದ್ದರೆ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ ಆಗಿರುತ್ತೆ. ಕ್ವಶನ್ ನಂಬರ್ 6 ನೋಡೋಣ. ದಿ ಓಲ್ಡ್ ವುಮೆನ್ಸ್ ಐಸ್ ಆರ್ ಕಂಪೇರ್ಡ್ ಟು ಡ್ಯಾಶ್ ಅಂತ ಇದೆ. ಅಜ್ಜಿಯ ಕಣ್ಣುಗಳನ್ನು ಇದಕ್ಕೆ ಹೋಲಿಸಿದ್ರು ಅಂದರೆ ಬುಲೆಟ್ ಹೋಲ್ಸ್. ಆಪ್ಷನ್ ಡಿ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ಬನ್ನಿ ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಪಾಪ ಭಾಳ ಹಾಟಾಗಿ ಕೊಟ್ಬಿಟ್ಟಿದ್ರು ಕಣ್ರಿ. ಬನ್ನಿ ನೋಡೋಣ ಎಷ್ಟು ಜನ ಇದಕ್ಕೆ ಆನ್ಸರ್ ಮಾಡಿ ಬಲ್ಲರಿ ನೀವು. ವೇರ್ ವಾಸ್ ಮಾರಾ ಇಂಪ್ರೆಸೆಂಟ್? ವಾಚ್ಮ್ಯಾನ್ ಆಫ್ ದಿ ಲೇಕಲ್ಲಿ ಮಾರನನ್ನು ಎಲ್ಲಿ, ಯಾವ ಜಾಗದಲ್ಲಿ ಸೆರೆಮನೆ ಇಡ್ತಾರೆ ಅಂತ. ಹೌದಲ್ವಾ, ಅವನನ್ನು ಜೈಲಿಗೆ ಹಾಕ್ತಾರೆ ಅಂತ. ಅದೇನು ಅಂದರೆ ಹಿ ವಾಸ್ ಇಂಪ್ರಿಸೆಂಟ್ ಅಥವಾ ಹಿ ವಾಸ್ ಕೆಪ್ಟ್ ಇನ್ ದ ಸೆಲ್ಯುಲರ್ ಬಿಹೈಂಡ್ ದಿ ಓಲ್ಡ್ ಟೆಂಪಲ್ ಅಂತ. ಬಿಹೈಂಡ್ ದಿ ಓಲ್ಡ್ ಟೆಂಪಲ್, ದೇವಸ್ಥಾನದ ಹಿಂದೆ ಒಂದು ಚಿಕ್ಕದಾದ ಜೈಲಿನಲ್ಲಿ ಅವನಿಗೆ ಇಡ್ತಾರೆ. ಕ್ಲಿಯರ್? ಹಾಗಿದ್ದರೆ ಹೂ ವಾಸ್ ಹಿಸ್ ಜೈಲರ್? ಅವನ ಜೈಲರ್ ಯಾರಾಗಿದ್ದರು, ಅವ್ನು ನೋಡಿಕೊಳ್ಳೋನು ಯಾರಾಗಿದ್ದರು ಓಡೋದಂಗೆ ಅಂದರೆ ಭೀಮಾ ಅನ್ನುವಂಥದ್ದು ರೈಟ್ ಆನ್ಸರ್ ಆಗಿರುತ್ತದೆ. ಕ್ವಶನ್ ನಂಬರ್ 8 ಕಣ್ರಿ, ಹೂ ವಾಸ್ ರೆಫರ್ಡ್ ಟು ಎ ವರ್ಚುಯಸ್? ಎಲ್ಲ ಕ್ವಶನ್ ಪೇಪರಲ್ಲೂ ಇದೇ ಕ್ವಶನ್ ಕಣ್ರಿ. ಒಳ್ಳೆಯ ವ್ಯಕ್ತಿ ಯಾರು ಅಂತ. ವರ್ಚುಯಸ್ ಅಂದರೆ ಒಳ್ಳೆಯ ವ್ಯಕ್ತಿ, ಫಾರ್ಮರ್ ಅಂತ. ಪೂರ್ ಸಿನ್ನರ್ ಯಾರು ಅಂತ, ಬಡ ಪಾಪಿ ಯಾರು ಅಂದರೆ ಫಾರ್ಮರ್ಸ್ ವೈಫ್ ಅಂತ. ಇಷ್ಟೇ ಆನ್ಸರು, ಮತ್ತು ಏನೂ ಇಲ್ಲ ಕ್ವಶನಲ್ಲಿ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ. ಬನ್ನಿ ಈ ಕ್ವಶನೂ ಅಷ್ಟೇ. ಕ್ವಶನ್ ನಂಬರ್ 9, ಹೂ ವಾಸ್ ದಿ ಫಸ್ಟ್ ಮಾಸ್ಟರ್ ಆಫ್ ಫೆಡ್ರಿಕ್ ಡೋಗ್ಲಸ್ ಅಂತ ಇದೆ. ಇದಕ್ಕೆ ಆನ್ಸರ್ ಯಾವುದು ಗೊತ್ತಾ? ಇದೇ ಆನ್ಸರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಕ್ಯಾಪ್ಟನ್ ಆ್ಯಂಥೋನಿ ಅಂತ. ಅದೇ ಆನ್ಸರು ಮ್ಯಾಚ್ ದ ಫಾಲೋಯಿಂಗಲ್ಲಿ. ಅರ್ಥ ಆಗುತ್ತಾ ಎಲ್ಲರಿಗೂ? ಅವನ ಫಸ್ಟ್ ಮಾಸ್ಟರ್ ಹೆಸರು ಕ್ಯಾಪ್ಟನ್ ಆ್ಯಂಥೋನಿ ಅಂತ. ಹೌ ಮೆನಿ ಫಾರ್ಮ್ಸ್ ಆ್ಯಂಡ್ ಸ್ಲೇವ್ಸ್ ಡಿಡ್ ಹಿ ಓನ್? ಅವನ ಬಳಿನಲ್ಲಿ ಎಷ್ಟು ಏನಂತಿರತ್ತೆ ಅವಳು ಪ್ಲಾಟ್ಗಳು ಹಾಗೂ ಜೀತದಾಳುಗಳು ಇದ್ದರು ಅಂತ ಇದೆ. ಬರೀರಿ ಏನಂತ, ಹೌ ಮೆನಿ ಅಂತ ಇದೆ. 2 or 3 ಫಾರ್ಮ್ಸ್. ಕ್ಲಿಯರ್? ಹಿ ಓನ್ಡ್ 2 or 3 ಫಾರ್ಮ್ಸ್. ಎಷ್ಟು ಜನ ಸ್ಲೇವ್ಸ್? ಆ್ಯಂಡ್ 30 ಸ್ಲೇವ್ಸ್. ಕ್ಲಿಯರ್? 30 ಆಳುಗಳು ಅವನ ಹತ್ರ ಇದ್ದರು. ಕ್ವಶನ್ ನಂಬರ್ 10 ನೋಡಿರಿ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೇ ಕ್ವಶನ್ ಇದೆ ಸರ್. ವಾಟ್ ಡಸ್ ದಿ ಓಲ್ಡ್ ವುಮೆನ್ ವಾಂಟ್ ಫ್ರಮ್ ದ ಸ್ಪೀಕರ್? ಆಯಿತಾ, ಸ್ಪೀಕರ್ ಹತ್ರ ಅಜ್ಜಿ ಏನನ್ನು ಬಯಸಿದಳು ಅಂದರೆ 50 ಪೈಸೆ ಕೊಡಪ್ಪ ಅಂತ ಕೇಳ್ತಾಳೆ. 50 ಪೈಸೆ ಆನ್ಸರು. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ, ನೆನ್ಪಿಟ್ಕೊಳ್ಳಿ. ವಾಟ್ ಡಸ್ ಶಿ ಆಫರ್ ಟು ಡೂ? ಏನಕ್ಕೆ ಅದನ್ನು ಇಸಿದುಕೊಳ್ಳುತ್ತಾಳೆ ಅಂತ ಹೇಳಿದರೆ, ಆಫರ್ 50 ಪೈಸೆ ಇಸ್ಕೊಂಡು ಅದರ ಬದಲಾಗಿ ಏನು ಮಾಡ್ತೀನಿ ಅಂತಾಳೆ ಅಂದರೆ, ಐ ವಿಲ್ ಟೇಕ್ ಯು ಟು ಹಾರ್ಸ್ ಶೂ ಶ್ರೈನ್ ಅಂತಾಳೆ. ಟು ಟೇಕ್
ಸ್ಪೀಕರ್ ಟು ಹಾರ್ಸ್ ಶೂ ಶ್ರೈನ್ ಅಂತ ನೆನ್ಪಿಟ್ಕೊಳ್ಳಿ. ಇದೇ ಎಲ್ಲ ಕ್ವಶನ್ ಪೇಪರಲ್ಲೂ ಅದೇ ಕ್ವಶನು ನೋಡಿ ಸರ್. ಮುಂದೆ ಬರುವಂಥ ಎಲ್ಲ ಕ್ವಶನ್ಸ್ಗಳಿಗೂ ರೈಟ್ ಎ ನೋಟ್ ಆನ್ ಮಿಸ್ಟರ್ ಪ್ಲಮ್ಮರು, ಹೌ ಡಸ್ ದಿ ಫಾರ್ಮರ್ ವಿಡೋಸ್, ಆಲ್ ದೀಸ್ ಎಲ್ಲ ನಾನು ಕೊಟ್ಟ ಎಲ್ಲ ಕ್ವಶನ್ಸು ಇದ್ದಾವೆ ಸರ್. 100% ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆ ಇವೆಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಲಿಂಕನ್ನು ನೀಡಿರ್ತೇನೆ. ಉಪಯೋಗಿಸ್ಕೊಂಡು ಔಟ್ ಆಫ್ ಔಟ್ ತೆಗಿಬೇಕು. ನಿಮ್ಮ ಪ್ರಶ್ನೆ ಪತ್ರಿಕೆಗಳನ್ನು ನಮಗೆ ಕಳಿಸಿ ಕೊಡಬೇಕು. ಬನ್ನಿ ಈಗ ನಾವು ಗ್ರಾಮರನ್ನು ನೋಡೋಣ. ಗ್ರಾಮರ್ ಕರೆಕ್ಟಾಗಿದ್ದರು ಔಟ್ ಆಫ್ ಔಟ್ ಹೊಡೆದಿರ 50-40. ಬನ್ನಿ. ಪ್ರವೀಣ್ ಡಸಂಟ್ ಲೈಕ್ ಕಾಫಿ, ಇದಕ್ಕೆ ಸರಿಯಾದ ಉತ್ತರ ಬಂದು ಡಸ್ ಹೀ ಅಂತಲೇ ಬರುತ್ತೆ. ಡಸ್ ಹೀ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ಆಯಿತಾ. ರೀರೈಟ್ ಅಂದರೆ ಫುಲ್ ಸೆಂಟೆನ್ಸ್ ಕೂಡ ಬರೀಬೇಕು ಎಕ್ಸಾಮಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಬಂದು ಡಸ್ ಹೀ ಅನ್ನುವಂಥದ್ದೇ ರೈಟ್ ಆನ್ಸರ್. ಹೇಗೆ ಸರ್ ಬಂತು ಅಂದರೆ ಇದು ನೆಗೆಟಿವ್ ಸೆಂಟೆನ್ಸ್, ಪಾಸಿಟಿವ್ ಆನ್ಸರ್ ಬರಬೇಕು. ಭಾಳ ಎಕ್ಸ್ಪ್ಲನೇಷನ್ ಕೊಟ್ಟರೆ ವಿಡಿಯೋ ಲೆಂತಿ ಆಗುತ್ತೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ 100% ಕ್ವಶನ್ ಟ್ಯಾಕ್ಸ್ ಹೆಂಗೆ ಮಾಡಬೇಕು ಅಂತ 3 ಲಿಂಕ್ ಕೊಟ್ಟಿರ್ತೀನಿ. 100% ಕಲಿತೀರಾ ನೀವು. ಬನ್ನಿ ಸರ್. ಶಿ ಸಾಲ್ವ್ ದ ಪ್ರಾಬ್ಲಮ್ ಈಸಿಲಿ ಅಂತ ಇದೆ. ಈಸಿಲಿಗೆ ಅಂಡರ್ಲೈನ್ ಇದೆ. ಏನೂ ಇಲ್ಲ, WH ಕ್ವಶನನ್ನು ಹಾಕಬೇಕು. ಎಷ್ಟು ಈಸಿ ಇದೆ ನೋಡಿ. ಹೌ ಡಿಡ್ ನೋಡಿ ಅಷ್ಟೇ. ಹೌ ಡಿಡ್ ಶಿ ಸಾಲ್ವ್ ದಿ ಪ್ರಾಬ್ಲಮ್, ಇಷ್ಟೇ ಸರ್. ಈಸಿಲಿ ತೆಗಿಬೇಕು. ಫಸ್ಟಿಗೆ ಏನು ಹಾಕಬೇಕು? ಹೌ ಡಿಡ್ ಶಿ ಸಾಲ್ವ್ ದಿ ಪ್ರಾಬ್ಲಮ್, ಕ್ವಶನ್ ಮಾರ್ಕ್ ಹಾಕಬೇಕು. ಯಾಕೆ ಸರ್ ಡಿಡ್ ಯೂಸ್ ಮಾಡಿದ್ರಿ? ಯಾಕೆ ಅಂತ ಹೇಳಿದರೆ ಕೊಟ್ಟಿರುವ ಸೆಂಟೆನ್ಸು ಪಾಸ್ಟ್ ಟೆನ್ಸಲ್ಲಿದೆ, ಹಾಗಾಗಿ. ಕ್ವಶನ್ ನಂಬರ್ 3 ನೋಡೋಣ. ಶಿವಮ್ ಎಂಜಾಯ್ಸ್ ರೀಡಿಂಗ್ ಬುಕ್ಸ್ ಅಂತ ಇದೆ. ಡೂ ಫಾರ್ಮನ್ನು ಮಾಡಬೇಕು. ಡೂ ಫಾರ್ಮನ್ನು ಮಾಡುವ ಸಮಯದಲ್ಲಿ ಶಿವಮ್ ಎಂಜಾಯ್ಸ್ ಅಂತ ಇದೆ ಪ್ರೆಸೆಂಟು, ಹಾಗಾಗಿ ಡಸ್ ಶಿವಮ್ ಎಂಜಾಯ್ ರೀಡಿಂಗ್ ಬುಕ್ಸ್, ಕ್ವಶನ್ ಮಾರ್ಕ್ ಹಾಕಬೇಕು. ಇದು ಇಷ್ಟು ಈಸಿಯಾಗಿ ಗೊತ್ತಾಗುವಂಥದ್ದಲ್ಲ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ನಿಮಗೆಲ್ಲರಿಗೂ ಕೂಡ ಡೂ ಫಾರ್ಮ್ಸಿನ ಲಿಂಕ್ಸನ್ನು ಕೊಟ್ಟಿರ್ತೇನೆ, ನೋಡ್ಕೊಳ್ಳಿ. ಸೂರಜ್ ಬಾಟ್ ಸಮ್ ನೈಸ್ ಡ್ಯಾಶ್ ಫಾರ್ ಇಸ್ ಥೀಸಿಸ್ ಅಂತ ಇದೆ. ಆಯಿತಾ. ಸೂರಜು ಕೆಲವೊಂದು ಏನೋ ತೊಗೊಂಬರ್ತಾನೆ, ಸ್ಟೇಷ್ನರಿನೋ ಎರಡೂ ಕೂಡ ಸ್ಟೇಷ್ನರಿ ಅಂತ ಇದೆ. ಹಾಗಿದ್ದರೆ ಇದರಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಫಸ್ಟ್ ERY ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ತನ್ನ ಥೀಸಿಸನ್ನು ಬರೀಲಿಕ್ಕೆ ಪೇಪರ್ಗಳನ್ನು ತರ್ತಾನೆ ಅಂತ. ಪೇಪರ್ ಅಂದರೆ ERY ಅಂತ ಇದೆ ಅಲ್ವಾ, ಸ್ಟೇಷ್ನರಿ, ಅದು ಸರಿ. ನೆಕ್ಸ್ಟ್ ಲಾಸ್ಟ್ ಸ್ಟೇಷ್ನರಿ ಅದು ಫಿಸಿಕ್ಸು. ಆಯಿತಾ. ನಾಟ್ ಮೂ ಅಂತ. ವಾರ್ ಆಫನ್ ಡ್ಯಾಶ್ ಥೌಸಂಡ್ಸ್ ಆಫ್ ಫ್ಯಾಮಿಲೀಸ್ ಅಂತ ಇದೆ. ಆಯಿತಾ. ಇದನ್ನು ಪ್ರಿಫಿಕ್ಸ್ ಮಾಡಿ ಅಂತ ಇದೆ. ಇಲ್ಲಿ ಪ್ಲೇಸಸ್ ಅಂತ ಕೊಟ್ಟಿದ್ದಾರೆ, ಡಿಸ್ಪ್ಲೇಸಸ್ ಅಂತ ಬರಿಬೇಕು. DIS, ಮಿಸ್ಪ್ಲೇಸಸ್ ಅಲ್ಲ, ಅದು ಡಿಸ್ಪ್ಲೇಸಸ್ ಥೌಸಂಡ್ಸ್ ಆಫ್ ಫ್ಯಾಮಿಲಿ ಅಂತ. ಬನ್ನಿ ವಿದ್ಯಾರ್ಥಿಗಳೇ, ಇದು ಯಾವುದು ಡಿಕ್ಷನರಿ ವರ್ಕನ್ನು ನೋಡೋಣ ಹೇಗೆ ಅಂತ ಕಲಿಸ್ಕೊಡ್ತೀನಿ ನೋಡಿ. ಇದು ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ, ಆದರೆ ಆ್ಯನ್ಯುವಲ್ ಎಕ್ಸಾಮ್ ಫಿಕ್ಸು. ಮೆನ್ಷನ್ ದ ಪಾರ್ಟ್ಸ್ ಆಫ್ ಸ್ಪೀಚ್ ಫಾರ್ ದ ವರ್ಡ್ ಅಪ್ಲಿಕೇಬಲ್ ಅಂತ 5 ಲೈನ್ ಓದ್ಕೋಬೇಕು. ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಬರೀಬೇಕು. ಯಾವುದು ಪಾರ್ಟ್ಸ್ ಆಫ್ ಸ್ಪೀಚು? ಫಸ್ಟ್ ಲೈನಲ್ಲೇ ಇದೆ, ಅಡ್ಜೆಕ್ಟಿವ್ ಅಂತ ಬರೆದ್ರೆ ಮುಗೀತು, 1 ಮಾರ್ಕ್ಸ್ ಕೊಡ್ತಾರೆ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಅಪ್ಲೈ ಅಂತ ಇದೆ. ಅಪ್ಲೈಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ 4ನೇ ಲೈನಲ್ಲೇ ಇದೆ ನೋಡಿ, ಅಪ್ಲೈ, ಅದಕ್ಕೆ ಎಕ್ಸಾಂಪಲ್ ಕೂಡ ಇದೆ. ಅದನ್ನೇ ಬರೆಯೋದು. ಏನಂತ ಬರೀತೀರಾ? ಅಪ್ಲೈ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಯರ್ ಅಂತ ಇದೆ ಲಾಸ್ಟ್ ಲೈನಲ್ಲಿ ಆನ್ಸರು. ಅದನ್ನೇ ಕಾಪಿ ಮಾಡಿ ಬರೆದ್ರೆ ಆಯಿತು. ವಾಟ್ ಈಸ್ ದ ನೌನ್ ಫಾರ್ಮ್ ಆಫ್ ದಿ ವರ್ಡ್ ಅಪ್ಲಿಕೇಬಲ್ ಅಂತ ಇದೆ. ಅಪ್ಲಿಕೇಬಲಿನ ನೌನ್ ಫಾರ್ಮ್ ಏನು ಅಂತ ಕೇಳಿದರೆ ಅದು 3rd ಲೈನಲ್ಲೇ ನಿಮಗೆ ಆನ್ಸರ್ ಇದೆ, ಅಪ್ಲಿಕೆಂಟ್ ಅಂತ ಬರೆದ್ರೆ ಮುಗೀತು ಸರ್. ಇಷ್ಟು ಈಸಿಯಾಗಿ ಇರುವಂತಹ ಕ್ವಶನ್ ಪೇಪರು. ನೆಕ್ಸ್ಟು ಒಂದು ಲೆಟ್ರನ್ನು ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಲೆಟ್ರ್ ಯಾವ ರೀತಿಯಾಗಿ ಬರೀಬೇಕು ಅಂತ 100% 5 ಮಾರ್ಕ್ಸು ನಿಮಗೆ ಇವತ್ತು ಸಿಗಬೇಕು ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಿನ ಕೆಳಗಡೆ ಲೆಟರ್ ರೈಟಿಂಗ್ ಹೆಂಗೆ ಬರೀಬೇಕು ಅಂತ ಲಿಂಕನ್ನು ಕೊಟ್ಟಿರ್ತೇನೆ. ಅದನ್ನು ನೋಡ್ಕೊಂಡ್ರೆ 100% ತಾವುಗಳು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನನಗೆ ಭರವಸೆ ಇದೆ ಕಣ್ರೋ. ನೀವು ಇವತ್ತು ಇಂಗ್ಲೀಷಲ್ಲಿ 40ಕ್ಕೆ 40 ತೆಗಿತೀರ. ಪ್ರಥಮ ಆಗಿರ್ಬೋದು ಅಥವಾ ದ್ವಿತೀಯ PUC ಮಕ್ಕಳಾಗಿರ್ಬೋದು, 100% ಅಷ್ಟು ಹೋಪ್ ಇದೆ. ನನ್ನ ವಿಡಿಯೋ, ನನ್ನ ಒಂದು 10 ನಿಮಿಷ ನೀವು ಕೊಟ್ರಲ್ವಾ, ಯು ಆರ್ ಗ್ರೇಟ್ ಮ್ಯಾನ್. ನೀವು ವೇಸ್ಟ್ ಮಾಡ್ಕೊತಾ ಇದ್ರಿ. ಈ 10 ನಿಮಿಷದಲ್ಲಿ ನಿಮ್ಮ ಎಕ್ಸಾಮ್ ಪೇಪರು ಈಸಿ ಆಗೇ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಮೈ ಡಿಯರ್ ಚಿಲ್ಡ್ರನ್. ಕ್ವಶನ್ ಪೇಪರನ್ನು ಕಳಿಸೋದು ಮರೆಯಬೇಡಿ. ಕ್ವಶನ್ ಪೇಪರ್ ಮೇಲೆ ನಿಮ್ಮ ಹೆಸರು ಹಾಗೂ ನಿಮ್ಮ ಜಿಲ್ಲೆಯ ಹೆಸರನ್ನು ಬರೆದು ಕಳಿಸಿ. ಧನ್ಯವಾದಗಳು.